ಗೈಸ್ ಎಲ್ಲರೂ ಕೂಡ ನಮಸ್ಕಾರ. ನೋಡ್ಬೋದು ನಿಮ್ಮದು ಕ್ಯಾಬಿನೆಟ್ ಮೀಟಿಂಗ್ ಇತ್ತು. ಅದು ಮಾರ್ಚ್ 27 ಮಾರ್ಚ್ 27 ಅಲ್ಲಿ ನಿಮಗೆ ಮೀಟಿಂಗ್ ಮಾಡಿ ಹೇಳ್ತೀವಿ ಅಂತಂದಿದ್ದನ್ನ ಅದು ನಾವು ಮತ್ತೆ ಮುಂದೂಡಿ ಏಪ್ರಿಲ್ 9ಕ್ಕೆ ಹಾಕಿದರು. ಸೊ ಏಪ್ರಿಲ್ 9ಕ್ಕೆ ಆಯಿತಾ? ಅದು ಇಲ್ಲ. ಏಪ್ರಿಲ್ 9ಕ್ಕೆ ಏನು ಡಿಸಿಷನ್ನೇ ಆಗಲಿಲ್ಲ. ನೆಕ್ಸ್ಟು ಏಪ್ರಿಲ್ 9 ಬಿಟ್ಟು ಇವಾಗ ಏನಂತಿದ್ದಾರೆ, ಏಪ್ರಿಲ್ 16ಕ್ಕೆ ಇಟ್ಕೊಂಡಿದ್ದಾರೆ. ಸೊ ಕ್ಯಾಬಿನೆಟ್ ಮೀಟಿಂಗ್ ಏಪ್ರಿಲ್ 16ಕ್ಕೆ ಇಟ್ಟಿದ್ದಾರೆ. ನಿಮಗೇನು ಅನಿಸುತ್ತೆ ಗೈಸ್, ಏಪ್ರಿಲ್ 16ಕ್ಕೆ ನಿಮ್ಮದೇನೋ ನೇಮಕಾತಿ ನಡೀತದ ಅಥವಾ ಇಲ್ವಾ? ಅದನ್ನ ನೀವು ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸ್ಬೇಕು. ಸೊ ಇನ್ನೂ ಯಾರಾದರೂ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ. ನೋಡಿ, ಇವತ್ತು ನೋಡ್ತಾ ಹೋಗೋಣ. ಏನಂತಂದರೆ ಈ ವರ್ಷದಲ್ಲಿ ನೋಟಿಫಿಕೇಷನ್ ಆಗುತ್ತಾ ಇಲ್ವಾ? ಎಸ್, ಹೇಳೋಕ್ಕಾಗಲ್ಲ ಗೈಸ್. ಈ ವರ್ಷದಲ್ಲಿ ನೋಟಿಫಿಕೇಷನ್ ಕಷ್ಟ ಅಂತಲೇ ಹೇಳ್ಬೋದು. ಈ ವರ್ಷದಲ್ಲಿ ನೋಟಿಫಿಕೇಷನ್ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವ್ರ ಕಡೆ ಬಜೆಟೇ ಇಲ್ಲ ಗೈಸ್. ಓಕೆ, ಅವ್ರ ಕಡೆ ಬಡ್ಜೆಟ್ ಅನ್ನೋದೇ ಇಲ್ಲ. ನಿಮಗೆ ನೋಟಿಫಿಕೇಷನ್ ಮಾಡ್ಕೊಂಡ್ರೆ ಸ್ಯಾಲ್ರಿ ಕೊಡಬೇಕು, ಎಲ್ಲಿಂದ ಕೊಡ್ತಾರೆ? ಎಲ್ಲ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟಿದ್ದಾರೆ. ಓಕೆ, ಎಲ್ಲ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟಿದ್ದಾರೆ ಬಿಟ್ಟರೆ ಯಾವುದು ಯುವಕರಿಗೆ ಯೂಸ್ ಆಗುವಂಥ ಕೆಲಸವನ್ನು ಮಾಡ್ತಿಲ್ಲ. ಈ ಸರ್ಕಾರವನ್ನು ಕಿತ್ತೊಗೆದು ನಾವು ಹೊಸ ಸರ್ಕಾರವನ್ನು ತರಬೇಕು. ಯಾವ ಸರ್ಕಾರ ಬಂದರೂ ಅಷ್ಟೇ ಗೈಸ್. ಫಸ್ಟಿಗೆ ನಾವು ವೋಟ್ ಹಾಕುವಾಗ ಕರೆಕ್ಟಾಗಿರುವಂಥ ವ್ಯಕ್ತಿಗಳಿಗೆ, ಪ್ರಾಮಾಣಿಕವಾಗಿರುವಂಥ ವ್ಯಕ್ತಿಗಳಿಗೆ ವೋಟ್ ಹಾಕಬೇಕು. ಫಸ್ಟ್ ಆಫ್ ಆಲ್ ಹಾಕಿದಾದಮೇಲೆ ನೆಕ್ಸ್ಟ್ ಏನೂ ಮಾಡೋಕ್ಕಾಗಲ್ಲ. ಅವರು ಒಳ್ಳೆಯವರಾಗಿದ್ದರೆ ನೋಟಿಫಿಕೇಷನ್ ಮಾಡ್ತಾರೆ, ಇಲ್ಲ ಅಂತಂದರೆ ಅವರ ಒಂದು ಬೇಳೆನ ಬೇಯಿಸ್ಕೊತಾರೆ. ಓಕೆ, ಇವಾಗ ನೋಡ್ಬೋದು ಗೈಸ್, ಇವಾಗ ಆಗ್ತಿರೋದು ಏನು ಸದ್ಯಕ್ಕೆ, ಅವರ ಒಂದು ಎಲೆಕ್ಷನ್ ಗೆಲ್ಲುವಂಥ ಸಮಯದಲ್ಲಿ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಏನು ಅಂತಂದರೆ, ನಾವು ಅಧಿಕಾರಕ್ಕೆ ಬಂದರೆ ಆ ಬಗ್ಗೆ ಕೊಡ್ತೀವಿ, ಈ ಬಗ್ಗೆ ಕೊಡ್ತೀವಿ. ಆ ಮಾತಿಗೆ ತಕ್ಕಂಗೆ ಭಾಗ್ಯವನ್ನು ಕೊಟ್ಕೊಂಡು ಉಳಿಸ್ಕೊಂಡು ಬಂದಿದ್ದಾರೆ. ಬಟ್ ಇದು ಯಾರಿಗೆ ಹೆಲ್ಪ್ ಆಯಿತು? ಯಾರಿಗೂ ಹೆಲ್ಪ್ ಆಗಲಿಲ್ಲ. ಓಕೆ, ಯಾಕಂದರೆ ಮನೆಯವರಿಗೆ ಕೊಡ್ತಾರೆ. ಇವಾಗ ಗೃಹಿಣಿಯವರಿಗೆ ಗೃಹಲಕ್ಷ್ಮಿ ಯೋಜನೆ, ವಿದ್ಯುತ್ ಯೋಜನೆ, ಆಮೇಲೆ ಯುವಕರಿಗೆ 2,000 ರೂಪಾಯಿ ಕೊಡ್ತಾರೆ. ಅವೆಲ್ಲ ಯಾವುದಕ್ಕೂ ಯೂಸ್ ಇಲ್ಲ. ನೋಟಿಫಿಕೇಷನ್ ಇಲ್ಲ ಅಂತಂದರೆ ಗೋರ್ಮೆಂಟ್ ಜಾಬ್ ಇಲ್ಲ ಅಂತಂದರೆ ಮತ್ತೆ ಹೊರೆ ಬೀಳೋದು ಯಾರ ಮೇಲೆ? ಯುವಕರ ಮೇಲೆ ಹೊರೆ ಬಿತ್ತಪ್ಪ ಅಂದರೆ ಅವರು ಯಾರಿಗೆ ಹೊರೆ ಆಗ್ತಾರೆ? ಮನೆಯವರಿಗೆ ಹೊರೆ ಆಗ್ತಾರೆ. ಸೊ ಫೈನಾನ್ಷಿಯಲಿಯಾಗಿ ಹೇಳಬೇಕಂತಂದರೆ ನಿಮಗೆ ಯಾವುದೇ ರೀತಿ ಸಪೋರ್ಟ್ ಸಿಗಲ್ಲ. ನಿಮಗೆ ಫೈನಾನ್ಷಿಯಲಿ ಸಪೋರ್ಟ್ ಸಿಗಲಿಲ್ಲ ಅಂತಂದರೆ ಮನೆಯಲ್ಲಿ ನಿಮಗೆ ಟಾರ್ಚರ್ ಮಾಡ್ತಾರೆ. ಮತ್ತು ಅವ್ರವ್ರು ಏನು ಮಾಡ್ತಾರೆ ಮನೆಯಲ್ಲಿ? ನಿಮಗೆ ಇವಾಗ ಸ್ಟಾರ್ಟಿಂಗ್ 22ರಿಂದ 25 ವರ್ಷ ಆಗಿರ್ತವೆ. ಕೆಲವೊಂದಿಷ್ಟು ಜನ 25ರಿಂದ 28 ಜನ ಇದ್ದವರು ಕೂಡ ಈ ಫೀಲ್ಡಲ್ಲಿ ಇದ್ದೀರಾ. ಓಕೆ, ಏನಂತಂದರೆ ಇನ್ನೂ ಜಾಬ್ ಆಗ್ತದೆ, ಇನ್ನೂ ಓದ್ತೀನಿ ಅಂಥೇಳಿ ಓದ್ತಿರ್ತೀರ. ಬಟ್ ನಿಮ್ಮದು ತಪ್ಪಲ್ಲ. ಅದು ಸರ್ಕಾರ ಕರೆಕ್ಟಾಗಿ ನೋಟಿಫಿಕೇಷನ್ ಆಗಿತ್ತಪ್ಪ ಅಂತಂದರೆ ನೀವು 100% ಜಾಬ್ ತೊಗೊತಿದ್ರಿ. ಬಟ್ ಕಾಲಕ್ಕೆ ಇಂತಿಷ್ಟು ಅಂತೇಳಿ ವರ್ಷ ಇಷ್ಟಾದ್ರು ಮಾಡಿದರೆ ಓದೋಕ್ಕೆ ಒಂದು ಎಂಥೋಸಿಯಾಸಮ್, ಒಂದು ನಿಮಗೆ ಏನಿರ್ತದೆ, ಒಂದು ಹುರುಪಿರ್ತದೆ. ಬಟ್ ಇವಾಗ ನೋಟಿಫಿಕೇಷನ್ ಇಲ್ಲ, ಏನು ಓದೋದು? ನೋಟಿಫಿಕೇಷನ್ ಓದೋಕ್ಕಾಗಂಗಿಲ್ಲ. ಬುಕ್ ಹಿಡಿದ್ರೆ ನೋಟಿಫಿಕೇಷನ್ ಆಗ್ತದೆ ಇಲ್ಲ. ಓಕೆ, ಅದು ನಿಮಗೆ ತಲೆಯಲ್ಲಿ ಕುರಿತಿರುವಂಥ ವಿಷಯ. ಓಕೆ ಗೈಸ್, ಈ ವರ್ಷದಲ್ಲಿ ನಿಮಗೆ ಕಷ್ಟ ಅಂತಲೇ ಹೇಳ್ಬೋದು. ಓಕೆ, ಈ ವರ್ಷದಲ್ಲಿ ನಿಮಗೆ ನೋಟಿಫಿಕೇಷನ್ ಕಷ್ಟ ಅಂತಲೇ ಹೇಳ್ಬೋದು. ಇವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ನಮ್ಮ ಹತ್ರ ದುಡ್ಡು ಇಲ್ಲ ಅಂತೇಳಿ ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ. ಅದನ್ನ ಇವಾಗ ಕೋಡ್ ಆಫ್ ಕಂಡಕ್ಟ್ ತೊಗೊಂಬಂದರು. ಓಕೆ, ಕೋಡ್ ಆಫ್ ಕಂಡಕ್ಟ್ ತೊಗೊಂಬಂದು ಆಮೇಲೆ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದರು. ಆಮೇಲೆ ಇವಾಗ ಒಳ ಮೀಸಲಾತಿ ಜಾರಿ ಮಾಡಿದರು. ಆ ಒಳ ಮೀಸಲಾತಿಯಲ್ಲಿ ಸಾಕಷ್ಟು ಸವಾಲುಗಳು ಎದುರಾದವು. ಈಗ 56% ರಿಸರ್ವೇಷನ್ ಇದೆಯಲ್ಲ, ಇದನ್ನೇ ನಾವು ಕಂಟಿನ್ಯೂ ಮಾಡ್ತೀವಿ. 56% ರಿಸರ್ವೇಷನ್ನ ಅಂತ ಹೇಳ್ತಿದ್ದಾರೆ. ಮತ್ತು ಇದೇ ಕಂಟಿನ್ಯೂ ಆಗುತ್ತಿತ್ತಂದರೆ 50% ಮಾಡ್ತೀನಿ ಅಂತೇಳಿ ನೀವು ಹೈಕೋರ್ಟ್ಗೆ ಹೋಗಿದ್ದು ಯಾಕೆ? ಹೈಕೋರ್ಟಿಂದ ತೀರ್ಪು ಬಂದಿದ್ದು ಯಾಕೆ? ಹೈಕೋರ್ಟ್ನಲ್ಲಿ ತೀರ್ಪು ಬರಲಿಲ್ಲ. ಒಳ ಮೀಸಲಾತಿ ಹಾಗೆ ಪೆಂಡಿಂಗೇ ಕೂತು. ಸೊ ಒಳ ಮೀಸಲಾತಿ ನಿಮಗೇನಾದರೂ ಇದು ಕರೆಕ್ಟ್ ಆಗಲಿಲ್ಲ ಅಂತಂದರೆ 56%ಇಂದ ನೋಟಿಫಿಕೇಷನ್ ಆಗೋದಿಲ್ಲ. ಓಕೆ, ಬಟ್ ಅವರು ಹೈಕೋರ್ಟ್ ಏನು ಹೇಳಿದೆ ಅಂತಂದರೆ 56% ಇದ್ರೂ ಒಳ ಮೀಸಲಾತಿ ನೀವು ಎಷ್ಟಕ್ಕೆ ಮಾಡಬೇಕು ಅಂತಂದರೆ 50% ಇಟ್ಕೊಂಡೇ ನೀವು ನೋಟಿಫಿಕೇಷನ್ ಮಾಡಬೇಕು. ಅದಕ್ಕೆ ನಾವು ವ್ಯಾಲಿಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವಾಗ ಒಂದು ಸಮಸ್ಯೆ ಏನು ಅಂತಂದರೆ 56% ಇದೆ. ಆ 56%ಅಲ್ಲಿ ಇವರು ನೋಟಿಫಿಕೇಷನ್ ಮಾಡ್ತಾರಾ ಅಥವಾ ಇಲ್ವಾ ಅನ್ನೋದೇ ಡೌಟು. ಓಕೆ,
ಅಕಸ್ಮಾತ್ ಅವರು ನೋಟಿಫಿಕೇಷನ್ ಮಾಡಲಿಕ್ಕೆ ಅವ್ರ ಹತ್ರ ದುಡ್ಡು ಇದೆಯಾ ಅಥವಾ ಇಲ್ವಾ ಅದೇ ಡೌಟು. ಓಕೆ, ನನಗೇನೋ ಅನಿಸುತ್ತೆ ಇದು ನೀವು ಸೇಫ್ ಆಗಿರಬೇಕು ಅಂತಂದರೆ ಯಾವುದೇ ನೋಟಿಫಿಕೇಷನ್ ಆಗಲ್ಲ ಈ ವರ್ಷದಲ್ಲಿ ಅಂತ ನನ್ನ ಅನಿಸಿಕೆ. ಯಾಕಂದರೆ ನೋಡ್ತಾನೇ ಇದ್ದೀವಿ ಶೀಘ್ರದಲ್ಲಿ, ಅತಿ ಶೀಘ್ರದಲ್ಲಿ ಮಿನಿಸ್ಟರ್ ಅಂತ ನಮ್ಮ ಹೋಮ್ ಮಿನಿಸ್ಟರ್ ಇದ್ದಾರೆ ನೋಡಿ, ಅವ್ರು ಶೀಘ್ರ ಮಿನಿಸ್ಟ್ರಲ್ಲಿ ಗೊತ್ತಿಲ್ಲ ಮಿನಿಸ್ಟ್ರ್ ಅಂತಲೇ ಕರೀತಾರೆ. ಅವರು ಶೀಘ್ರದಲ್ಲೇ ಅಂತಲೇ 2-3 ವರ್ಷ ತಳ್ತಾ ಬಂದರು. ನೆಕ್ಸ್ಟ್ ಈಗ ನೋಡ್ಬೋದು ಅತಿ ಶೀಘ್ರದಲ್ಲಿ ಅಂತೇಳಿ ಹೇಳ್ತಾ ಬಂದರು. 8,000 ಪಿ ಸಿ PSI ಅಂತೂ 500-600 ಅಂತಲೇ ಹೇಳ್ತಾ ಬರ್ತಾಯಿದ್ದಾರೆ. ಸೊ ನೋಡ್ಬೋದು 8 ಮತ್ತು 6 ಈ ಥರ ಹೇಳ್ತಾ ಬರ್ತಿದ್ದಾರೆ. ಬಟ್ ಇದು ಸುಳ್ಳು. ಯಾವುದೇ ಶೀಘ್ರ ನೋಟಿಫಿಕೇಷನ್ ಆಗೋದಿಲ್ಲ. ಯಾಕಂದರೆ 1 ಸತಿ ಆಗಿತ್ತು, 2 ಸತಿ ಆಗಿತ್ತು, 3 ಸತಿ ಆದರೆ ನಂಬೋದು. ಪ್ರತಿ ಸತಿ ಇವರು ಮೀಡಿಯಾ ಮುಂದೆ ಬಂದಾಗ ಹೇಳುವಂಥ ಒಂದೇ ಒಂದು ಕಡೆಯ ಉತ್ತರ ಅದು ಅತಿ ಶೀಘ್ರದಲ್ಲಿ ಅಂತಲೇ ಇದೆ. ಬಟ್ ಹಾಗಾಗಿ ಇವ್ರ ಮೇಲೆ ಯಾರೂ ವಿಶ್ವಾಸ ಮಾಡಲ್ಲ. ಅಕಸ್ಮಾತ್ ನೀವೇನಾದರೂ ಇವ್ರ ಮೇಲೆ ವಿಶ್ವಾಸ ಮಾಡ್ಕೊಂಡು ಓದ್ಕೊಂಡು ಕೂತ್ರೆ ಅಂತಂದರೆ ನೀವು ಮೂರ್ಖರಾಗುವುದು ಖಚಿತ ಬುತ್ತಿ. ಯಾಕಂದರೆ ಆಲ್ರೆಡಿ ನೀವು ಯಾವುದೇ ನೋಟಿಫಿಕೇಷನ್ ಇಲ್ಲ, 2022 ಲಾಸ್ಟ್ ಆಯಿತು. ಓಕೆ, ಅಲ್ಲಿಂದ ನೀವು 4 ವರ್ಷ ಆಯಿತು, ಇವಾಗ ಓದ್ತಾನೇ ಇದ್ದೀರಾ. ಮತ್ತು ಇನ್ನೂ ಇವ್ರನ್ನ ನಂಬಿಬಿಟ್ಟು ಓದ್ತಾ ಇರ್ತೀರ, ಇನ್ನೊಂದು 2 ವರ್ಷ ಓದಿರಿ ಅಂತ ಅಂದ್ಕೊಳ್ಳಿ. ನಿಮ್ಮ ಏಜ್ ಕೂಡ ಆಗ್ತದೆ, ಯಾವುದೇ ಪ್ರೈವೇಟ್ ಸೆಕ್ಟ್ರಲ್ಲಿ ಕೂಡ ನಿಮಗೆ ಜಾಬ್ ಸಿಗೋಲ್ಲ. ನೋಡ್ಬೋದು ನೀವು 30+ ಆದರೆ ಯಾವ ಪ್ರೈವೇಟಲ್ಲಿ ಕೂಡ ನಿಮಗೆ ಜಾಬ್ ಸಿಗೋದಿಲ್ಲ. ಯಾಕಂದರೆ ಅವರು ಕೂಡ 30 ಆದರೂ ತೊಗೊಳ್ಳಲ್ಲ. ಇನ್ನು ಗೋರ್ಮೆಂಟ್ ಕೂಡ ನಿಮ್ಮದು 30 ಆದರೆ ಮುಗೀತು, ಹೌದು ನಿಮ್ಮದು ಏಜ್ ಬಾರ್ ಅಂತೇಳಿ ಕನ್ಸಿಡರೇ ಮಾಡ್ತದೆ. ಓಕೆ, ಹಾಗಾಗಿ ನೋಡಿ ಗೈಸ್, ನೀವು ಗೋರ್ಮೆಂಟ್ ಜಾಬನ್ನು ಮಾಡಿ, ಬೇಡ ಅಂತ ಹೇಳ್ತಿಲ್ಲ. ಟ್ರೈ ಮಾಡಿ, 2-3 ವರ್ಷ ಟ್ರೈ ಮಾಡಿ, ಆಗಲಿಲ್ವ ಬಿಟ್ಬಿಡಿ, ಪ್ರೈವೇಟಲ್ಲಿ ಕೆಲಸ ಮಾಡಿ. ಇವಾಗ 4 ವರ್ಷದಿಂದ ಓದ್ತಾ ಇದ್ದೀರಾ, ಇನ್ನೂ ಒಂದು ಆಗುವಂಥ ಹೋಪ್ ಇದೆ ಅಂತಂದರೆ ಒಂದು ಕೆಲಸ ಮಾಡಿ. ನೀವು ಯಾವುದೇ ಗೋರ್ಮೆಂಟನ್ನು ನಂಬ್ಕೊಂಡು ಕೂತ್ಕೊಳ್ಬೇಡಿ. ಇಲ್ಲಿ ಪ್ರೈವೇಟ್ ಕೆಲಸ ಮಾಡಿ. ಅದೆಷ್ಟೇ ಬರಲಿ, ತಿಂಗಳಿಗೆ 10,000 ಬರಲಿ, 12 ಬರಲಿ, 15 ಬರಲಿ, 18 ಬರಲಿ, ಎಷ್ಟೇ ಬಂದರೂ ಕೂಡ ಪ್ರೈವೇಟಲ್ಲಿ ಕೆಲಸ ಮಾಡಿಕೊಂಡು ಉಳಿದಂಥ ಸಮಯವನ್ನು ನಿಮ್ಮ ಓದಿಗಾಗಿ ಮೀಸಲಿಡಿ. ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ನೀವು ತುಂಬ ಜನ ಓದೋರಿದ್ದಾರೆ, 4-5 ಅವರ್ ಓದಿದರೆ ಸಾಕು ಒಂದು ದಿನಕ್ಕೆ. ಓಕೆ, ಯಾಕಂದರೆ ನೀವು ಜಸ್ಟ್ ರಿವಿಷನ್ ಮಾಡ್ತಾಯಿದ್ದೀರಾ. ಆಲ್ರೆಡಿ ನೀವು ಓದಿ ಕೂತಿದ್ದೀರಾ, ಇವಾಗ ರಿವಿಷನ್ ಇರ್ತದೆ, ಮತ್ತು ಇನ್ನು ಕೆಲವೊಂದಿಷ್ಟು ಹೊಸ ವಿಷಯಗಳನ್ನ ತಿಳ್ಕೊಬೇಕಾಗ್ತದೆ. ಹಾಗಾಗಿ 4-5 ಅವರ್ ಒಂದು ದಿನಕ್ಕೆ ವಿತ್ ಪ್ರೈವೇಟಲ್ಲಿ ಕೆಲಸ ಮಾಡ್ಕೊತ ಮನೆಗೆ ಮಿನಿಮಮ್ ಒಂದು ಸ್ವಲ್ಪನಾದರೂ ಒಂದು 10,000 ಈ ಥರದ್ದು ಏನಾದರೂ ಪೇಮೆಂಟ್ ಕೊಡ್ತಾ, ಮನೆಗೆ ಸ್ವಲ್ಪ ಅವ್ರಿಗೆ ಕೂಡ ಹೆಲ್ಪ್ ಮಾಡ್ತಾ, ಇಷ್ಟು ದಿವಸ ನಿಮ್ಗೆ ಹೆಲ್ಪ್ ಮಾಡಿದ್ದಾರೆ, ಖಾಲಿ ಕುದುರ್ಕೋ ಬದಲಿ ಅವ್ರಿಗೆ ಒಂದು 10,000 ಏನಾದ್ರು ಸಮಥಿಂಗ್ ಅವ್ರಿಗೆ ಕೊಟ್ಟು ನೀವೊಂದು ಸ್ವಲ್ಪ ಉಳಿಸ್ಕೊಂಡು ಅದರಲ್ಲಿ ನಿಮ್ಮ ಖರ್ಚು ನೋಡಿಕೊಂಡು ನೀವು ಏನಾದರೂ ಒಂದು ಕೆಲಸ ಮಾಡಿಕೊಂಡು ಓದ್ಕೋಬಹುದು ಆಗಿದೆ. ಇದು ನಮ್ಮ ಹಾನೆಸ್ಟ್ ಒಪಿನಿಯನ್ ಗೈಸ್. ಇವ್ರ ಮೇಲೆ ನೀವು ಕೂತ್ಕೊಂಡ್ರೆ ಗೋರ್ಮೆಂಟ್ ಜಾಬೂ ಆಗೋಲ್ಲ, ಈ ಕಡೆ ಪ್ರೈವೇಟಲ್ಲಿ ಕೆಲಸ ಸಿಗೋಲ್ಲ, ಈ ಕಡೆ ಏನೋ ಹೇಳ್ತಾರೆ ಅದಕ್ಕೆ, ಅದೇ ಹಂಗಾಗಿಬಿಡ್ತದೆ. ಓಕೆ, ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿತ್ತು ಮಾಹಿತಿಗಾಯ್ತು. ಮತ್ತು ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಆ್ಯಂಡ್ ಏನಾದರೂ ಬೈಬೇಕಂತಿದ್ರೆ ಓಕೆ, ಏನಾದರೂ ಸರ್ಕಾರಕ್ಕೆ ಏನಾದರೂ ಹೇಳೋದಿತ್ತಪ್ಪ ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಕಂಟೆಂಟ್ಗಳಿಗಾಗಿ. ಸೊ ಥ್ಯಾಂಕ್ ಯು ಗೈಸ್, ಎಲ್ಲರಿಗೂ ಕೂಡ ಧನ್ಯವಾದ.